ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಅವರ ಬ್ಲಾಕ್ ಅಲ್ಲಿ ಅವರಿಗೆ ಟಿಕೆಟ್ ತರಲಿಕ್ಕೆ ಆಗಿಲ್ಲ, ಇದು ಜಿಲ್ಲೆ ಇದೆ ಅಂತ. ರಾಜೀನಾಮೆ ಯಾರು ಕಿಸೆಯಲ್ಲಿ ಇಟ್ಟುಕೊಂಡು ಓಡಾಡುವುದಿಲ್ಲ, ಮತ್ತು ರಾಜೀನಾಮೆ ಅನ್ನೋದು ಮಾರ್ಕೆಟ್ ನಲ್ಲಿ ತರಲಿಕ್ಕೆ ಆಗುವುದಿಲ್ಲ. ಪಕ್ಷ ಒಬ್ಬನನ್ನ ನೇಮಕ ಮಾಡ್ತದೆ. ಪಕ್ಷ ನೇಮಕ ಮಾಡಿದಂತ ಒಬ್ಬ ಬ್ಲಾಕ್ ಅಧ್ಯಕ್ಷ ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಯಾರೇ ಇರ್ಬೋದು, ನೇಮಕ ಮಾಡಿದವರು ಅದನ್ನ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತ ಅರಿವು ಅವರಿಗೆ ಕೂಡ ಇರ್ತದೆ. ಆ ಸಂದರ್ಭದಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ಪಕ್ಷ ಸೋತಿತು ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟು ಓಡುವುದಕ್ಕಾಗಲ್ಲ. ಜನಾರ್ದನ ಪೂಜಾರಿ ಅವರು 5 ಸಲ ಸೋತರು, ವೀರಪ್ಪ ಮೊಯ್ಲಿ ಅವರು 2 ಸಲ ಸೋತರು. ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿತ್ತು. ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿರ್ದೇಶನ ನನ್ನ ಮುಂದೆ ಇಲ್ಲ. ಅಂತ ಸಂದರ್ಭ ಯಾವತ್ತು ಕೂಡ ಬರಲಿಲ್ಲ. ಅಂತ ಒಂದು ಪರಂಪರೆ ಇದ್ದರೆ ನಾವು ಕೂಡ ಪರಿಶೀಲನೆ ಮಾಡ್ಬೋದಿತ್ತು. ಆದರೆ ಆ ಪರಿಶೀಲನೆ ಪಕ್ಷದ ಏನು ನಿರ್ಧಾರ ತಗೊಳ್ತದೋ ಆ ನಿರ್ಧಾರಕ್ಕೆ ನಾವ್ಯಾವಾಗಲೂ ಬದ್ಧರು. ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಜಿಲ್ಲಾಧ್ಯಕ್ಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನದೇ ಆದಂತ ಒಂದು ಗ್ರೂಪ್ ಅನ್ನ ಕಟ್ಟಿಕೊಂಡು ನಾನು ಹೋಗ್ಲಿಲ್ಲ. ಪಕ್ಷದ ಎಲ್ಲಾ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡು ಕೆಲಸವನ್ನ ಮಾಡಿದ್ದೇನೆ. ಯಾವತ್ತೂ ಕೂಡ ಏನಾದ್ರೂ ಅಂತದ್ದು ನೀವೀಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅಂತ ಆದ್ರೆ, ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಲಿಕ್ಕೆ 8 ಜನ ಆಗಿನ 7 ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ, ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಶಾಲೆಟ್ ಬಿಂಟರ್ ಅವರು ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು. ಇವತ್ತು ಯಾರೋ ರಾಜೀನಾಮೆ ಕೇಳ್ತಾ ಇದ್ರೆ ನಾನು ರಾಜೀನಾಮೆ ಕೊಡೋಕ್ಕಾಗಲ್ಲ. ಪಕ್ಷದ ಯಾರಾದ್ರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾವುದಾದ್ರೂ ಪದಾಧಿಕಾರಿಗಳು, ನಮ್ಮ 8 ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು, ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತ ಸನ್ಮಾನ್ಯ ಪದ್ಮರಾಜರವರು, ಇಂತಹ ಯಾರಾದ್ರೂ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ. ಕೇಳಬಾರ್ದು ಅಂತ ಹೇಳಿಲ್ಲ, ಕೇಳ್ಬೋದು. ಆದ್ರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತೆ ಅದು ಆಗುದಿಲ್ಲ. ನಾನು ವಾಟ್ಸ್ಆಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್. ವಿದ್ಯಾರ್ಥಿ ಜೀವನದಿಂದಲೇ NSU ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ 4 ವರ್ಷ. 15 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಯುವಕ ಕಾಂಗ್ರೆಸ್ ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲೆಯಲ್ಲಿ ಕಿಸಾನ್ ಘಟಕದ ಸಹ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನನ್ನನ್ನೇನು ಮನೆಯಲ್ಲಿ ಕೂತವನು ತಂದು ಜಿಲ್ಲಾಧ್ಯಕ್ಷ ಮಾಡಿದ್ದಲ್ಲ. ನನ್ನ ಪಕ್ಷದಲ್ಲಿ ನಾನು ಮಾಡಿದಂತ ಸೇವೆಯನ್ನ ಗುರುತಿಸಿ ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು. ನನಗೆ 89ರಲ್ಲಿ ಟಿಕೆಟ್ ಕೊಟ್ಟರು. 89ನೇ ಇಸ್ವಿಯಲ್ಲಿ ಬಿ ಫಾರ್ಮ್ ಕೊಟ್ಟರು. ಕೆಲಸ ಪ್ರಾರಂಭ ಮಾಡಿದೆ. ಕೆಲಸ ಪ್ರಾರಂಭ ಮಾಡಿ ವಿಡ್ರಾವಲ್ ಕೊನೆಯ ದಿವಸ ನನ್ನ ಬಿ ಫಾರ್ಮ್ ಅನ್ನ ಬದಲಾವಣೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟರು. ನಾನು ಪಕ್ಷ ಬಿಡ್ಲಿಲ್ಲ. ನಾನು ಪಕ್ಷಕ್ಕೆ ಯಾವಾಗಲೂ ಕೆಲಸ ಮಾಡಿದ್ದೇನೆ. ಆವತ್ತಿನಿಂದ ಇವತ್ತಿನವರೆಗೂ ಕೆಲಸ ಮಾಡಿದ್ದೇನೆ. ಪಕ್ಷ ಗೆದ್ದಿತ್ತು ಆ ವರ್ಷ. 2004ರಲ್ಲಿ ಮತ್ತೆ ನನಗೆ ಟಿಕೆಟ್ ಕೊಟ್ಟರು. 2004ರಲ್ಲಿ ಟಿಕೆಟ್ ಕೊಟ್ಟಂತ ಸಂದರ್ಭ ಇಡೀ ರಾಜ್ಯದಲ್ಲಿ 89ರಲ್ಲಿ 175 ಸೀಟ್ ಬಂತು ನಮ್ಗೆ ಪಕ್ಷಕ್ಕೆ. ನನ್ನ ಸೀಟ್ ಹೋಯ್ತು, ಬಿ ಫಾರ್ಮ್ ಕ್ಯಾನ್ಸಲ್ ಆಯ್ತು. 2004ರಲ್ಲಿ ನಮ್ಗೆ ಬಂದದ್ದು 40 ಸೀಟು. ಆಗ ನನಗೆ ಟಿಕೆಟ್ ಸಿಕ್ಕಿತು, ನಾನು ಕೂಡ ಸೋತೋದೆ. ನಾನು ಸೋತಂತ ಸಂದರ್ಭ ನನ್ನನ್ನು ಇಂಥವ್ರು ಸೋಲಿಸಿದ್ರು ಅಂತ ನಾನು ಯಾವತ್ತೂ KPCCಗೆ ದೂರು ಕೊಟ್ಟವನಲ್ಲ. ಸೋತದ್ದು ನಾನು. ಈಗ ನಮ್ಮಲ್ಲಿ ಒಂದು ಭಾವನೆ ಇದೆ, ಗೆದ್ರೆ ನಾನು ಗೆಲ್ಲೋದು, ಸೋತ್ರೆ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು 25 ಜನರಿಂದ ನಾವು ಬೆರಳು ತೋರಿಸ್ತೇವೆ. ಯಾರನ್ನು ಸೋಲಿಸಲಿಕ್ಕೆ ಆಗುದಿಲ್ಲ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 25,000 30,000 ಓಟು ಇಟ್ಕೊಂಡಂತಹ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಯಾರಿಲ್ಲ. ಯಾರಿಂದು ಸೋಲಿಸ್ಲಿಕ್ಕೂ ಆಗುದಿಲ್ಲ, ಯಾರಿಂದು ಗೆಲ್ಲಿಸ್ಲಿಕ್ಕೂ ಆಗುದಿಲ್ಲ. ಈ ಎಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಯ ಸೃಷ್ಟಿಗಳಿದೆಲ್ಲ. ಆದ್ರಿಂದ ರಾಜೀನಾಮೆ ನಾನು ಕೊಡುವ ಪ್ರಶ್ನೆ ಇಲ್ಲ. ಪಕ್ಷ ಯಾವಾಗ ನಿರ್ಧಾರ ತಗೊಳ್ತದೆ, ನೀನು ಜಿಲ್ಲಾಧ್ಯಕ್ಷ ಪದವಿಗೆ ನಾವು ಇಂಥವರನ್ನು ನೇಮಿಸಿದ್ದೇವೆ ಅಂತ ಹೇಳ್ತದೆ, ಆಗ ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ. ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನ್ನ ಗ್ರಾಮದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಲಿಕ್ಕೆ
ಇದನ್ನು ಯಾರು ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿ ಅವರು ನನ್ನಿಂದ ಕಸಿದುಕೊಳ್ಳಿಕ್ಕೆ ಆಗುದಿಲ್ಲ.